ಓಕೆ, ಈ ಮತ್ತೊಂದು ಡೆರಿವೇಶನ್ ಅನ್ನು ಇವತ್ತು ಕಲಿಯೋಣ. ಯಾವುದು ಅಂತಂದ್ರೆ ಶೋ ದಟ್ the slope of velocity time curve represents acceleration. ಓಕೆ, ವೆಲಾಸಿಟಿ ಟೈಮ್ ಕರ್ವ್ ನಡುವೆ ಇರುವಂತಹ ಇಳಿಜಾರು ಏನನ್ನ ರಿಪ್ರೆಸೆಂಟ್ ಮಾಡ್ತದೆ ಅಂತ ಹೇಳ್ತಾನ, ಎಕ್ಸಲರೇಷನ್ ಅನ್ನ ರಿಪ್ರೆಸೆಂಟ್ ಮಾಡ್ತದೆ ಅಂತ ಹೇಳ್ತಾನ. ಇದನ್ನ ನಾವು ಪ್ರೂವ್ ಮಾಡಬೇಕು. ಶೋ ದಟ್ ದ ಸ್ಲೋಪ್ ಆಫ್ ವೆಲಾಸಿಟಿ ಟೈಮ್ ಕರ್ವ್ represents acceleration. We have to prove it for 3 mark. ಅಂಡ್ ಮುಂದೆ ಬರುವಂತಹ 3 ಡೆರಿವೇಶನ್ ಗಳಿಗೆ ಇದು ಬೇಸಿಕ್ ಡೆರಿವೇಶನ್. ಓಕೆ, ನೋಡ್ರಿ ಯಾವ ರೀತಿ. ಯಾವುದೇ ಡೆರಿವೇಶನ್ ಮಾಡಿದ್ರು ಕೂಡ ಡಯಾಗ್ರಾಮ್ ಈಸ್ ಕಂಪಲ್ಸರಿ. ದ ಡೆರಿವೇಶನ್ಸ್ ವಿತೌಟ್ ಡಯಾಗ್ರಾಮ್ಸ್ ಕ್ಯಾರೀಸ್ ನೋ ಮಾರ್ಕ್ಸ್. ಇದು ಯಾವಾಗಲೂ ಫಿಕ್ಸ್ಡ್ ತಲೆ ಒಳಗೆ ಇಟ್ಕೊಂಡ್ಬಿಡ್ರಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ಇಟ್. ಅದಕ್ಕೆ ಗ್ರಾಫ್ಸ್ ಫಸ್ಟ್ ಗೆ ತೆಗೆಸ್ಬಿಟ್ಟು ನಿಮಗೆ ಅಷ್ಟು ಗ್ರಾಫ್ಗಳನ್ನ. ಓಕೆ, ದಿಸ್ ಈಸ್ ಟೈಮ್ t along x axis. Okay, this is y axis and ಏನಿರ್ತದೆ velocity ಇರ್ತದೆ. It is represented by v ಇರ್ತದೆ. Okay, then for this particular derivation I will consider object is moving with some initial velocity. Okay, object initially ಏನಿತ್ತು ಒಂದಿಷ್ಟು velocity ಇತ್ತು, ಅಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ. Okay, so means it already having some velocity. I will represent it here with initial velocity v0. Okay, it reaches the final velocity, that is v. Final velocity v ಗೆ reach ಆಗ್ತದೆ. ತಿಳಿತಾ? Okay, so first ಇಷ್ಟು ಡ್ರಾ ಮಾಡಿ. ನೆಕ್ಸ್ಟ್ ಈಗ ಡ್ರಾ ಡಾಟೆಡ್ ಲೈನ್ ನೋಡ್ತೀನಿ ಹೇಳ್ತೀನಿ. ಓಕೆ, ಇದು O, ಇದು A. Okay, and ಇದು B and this one will be C. BC ಲಂಬ x axis ಹೇಳೋದಿದೆ, ಹೌದಾ? ತೋರಿಸಬೇಕು ಬರ್ತದೆ. ನೆಕ್ಸ್ಟ್ ಇಲ್ಲಿನ ಡಾಟೆಡ್ ಲೈನ್ ತೋರಿಸ್ತೇನೆ. ಓಕೆ, ಸೊ ದಿಸ್ ಇಸ್ D ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಈ ಆಂಗಲ್ ಎಷ್ಟಿರ್ತದೆ? ಥೀಟಾ ಇರ್ತದೆ. ಈ ಆಂಗಲ್ ಥೀಟಾ ಇರ್ತದೆ. ಇದಿಷ್ಟೇ. OA V0 ಅದಂತಂದ್ರೆ DC ಏನಿರ್ತದೆ? ಇದು V0 ಇರ್ತದಲ್ಲ. ಯಾಕೆ? ಇವೆರಡು ಒಂದಕ್ಕೊಂದು ಸಮಾಂತರ ಅದಾವ ಅಂದಮೇಲೆ ಇವೇನಿರಬೇಕು? ಸೇಮ್ ಇರಬೇಕು. ತಿಳಿತಲ್ಲ? ಓಕೆ. ಸೊ ಇಲ್ಲಿಂದ ಈ ತನಕ ಎಷ್ಟದಪ್ಪ? V ಅಂತ ಬರ್ದಿಲ್ಲ ನಾನು. ಅಂದ್ರೆ ಟೋಟಲ್ ಇದು ಎಷ್ಟಿರ್ತದೆ? V ಇರ್ತದೆ. ಟೋಟಲ್ ಎಷ್ಟಿರ್ತದೆ? V ಇರ್ತದೆ. ಹೌದು? ನೋಡು, ಇಲ್ಲಿಂದ ಈ ತನಕ V ಅಂಡ್ ಇಲ್ಲಿಂದ ಇಲ್ಲಿವರೆಗೂ V0 ಅಂದ್ರೆ ಇದಿಷ್ಟೇ ಎಷ್ಟಿರ್ತದೆ? V0 ಅಂದ್ರೆ ಇದಿಷ್ಟೇ ಎಷ್ಟಿರ್ತದೆ? V ಮೈನಸ್ V0 ಇರ್ತದೆ. ಇದಿಷ್ಟೇ ಎಷ್ಟಿರ್ತದೆ? V ಮೈನಸ್ V0 ಇರ್ತದೆ. ಇದಿಷ್ಟು ರಿಪ್ರೆಸೆಂಟೇಷನ್ ಫಸ್ಟ್ ಮಾಡಬೇಕು. ಮಾಡಿದ್ರೆ ಅರ್ಧ ಡೆರಿವೇಶನ್ ಇಲ್ಲೇ ಮುಗಿದಲ್ಲ. ಅರ್ಥ ಆಯ್ತಾ? ಓಕೆ, ಸೊ ಡಯಾಗ್ರಾಮ್ ಹೆಂಗ್ ತೆಗೆಯೋದು ಅಂತ ಗೊತ್ತಾಗ್ಯದ? ಇನ್ನೊಮ್ಮೆ ಹೇಳ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇಷ್ಟಾದ್ಮೇಲೆ ಈ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡಬೇಕು. ಹೆಂಗ್ ಮಾಡ್ತೀರಿ? ಏನೇನು ಡಯಾಗ್ರಾಮ್ ಮಾಡೋದು ತೆಗೆದಿರಿ ನೋಡು, ಅದಿಷ್ಟು ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ, ಲೆಟ್ ಅಸ್ consider an object is moving with some initial velocity v0. Some initial velocity ಎಷ್ಟು? v0 at a time t1 is equal to 0. Time ಏನದು? 0 ಅದಲ್ಲ, 0 ಇದ್ದಾಗ v0 ಅದ. At a time t1 is equal to 0. Then it start moving. Okay, then it reaches
final velocity v at a time ಯಾವುದು ಟೈಮ್ t2 is equal to t ಅಂತೀವಿ. at time t2 is equal to t. ಈಗ at a time t2 is equal to t. You know, let us consider an object moving with some initial velocity v naught at a time t1 is equal to 0. Then it reaches the final velocity v. It reaches final velocity v at a time t2 is equal to t. ಇಲ್ಲಿ t1 ಇತ್ತು, ಇಲ್ಲಿ t2 ಗೆ ಬಂತು. t2 is equal to ಏನದಪ್ಪಿ t ಅದ, t1 is equal to 0. ತಿಳಿತಾ? ಇಷ್ಟು ಬರುತ್ತೆ. ಮುಂದೆ ಮತ್ತೆ ಹೇಳಿದ್ರಿ BC perpendicular x axis. Now draw BC perpendicular x axis and ಮತ್ತೆ ಮಾಡಿದ್ರಿ AD perpendicular BC. ಏನ್ ಮಾಡಿದ್ರಿ? BC perpendicular x axis and AD perpendicular BC such that okay, angle BAD is equal to ಎಷ್ಟು? theta. Angle BAD is equal to theta. Okay, ಈಗ BC is equal to V, DC is equal to V naught. Okay, next BD is equal to V minus V naught. ತಿಳಿತಾ? ಇಷ್ಟೆಲ್ಲ ಬರಬೇಕು. ಬರಿದಾದ್ಮೇಲೆ ಏನ್ ಮಾಡೋದು? ಈಗ ಗಮನ ಇಟ್ಟು ನೋಡ್ರಿ. in right angled triangle BAD ಒಂದು ಲಂಬಕೋನ ತ್ರಿಭುಜ BAD ಯಲ್ಲಿ tan theta is equal to ಓಕೆ. ನಿಮ್ಗೆಲ್ಲರಿಗೂ ಅಡ್ಮಿಷನ್ ತಗೊಳ್ಳೋ ಟೈಮ್ ಒಳಗೆ ನಾನು ಯಾಕೆ ಪದೇ ಇದನ್ನ ಕೇಳಿದೆ ಕ್ವಶನ್ ಅಂತಂದ್ರೆ ಬಿಕಾಸ್ ಆಫ್ ದಿಸ್ ರೀಸನ್. tan theta is equal to ಏನ್ ಹೇಳ್ವಿ? ಇದು ಅಪೋಸಿಟ್ ಇರ್ತದ, ಇದು ಹೈಪೋಟೆನ್ಸ್ ಇರ್ತದ, and ಇದೇನ್ ಇರ್ತದ? ಅಡ್ಜಸೆಂಟ್ ಇರ್ತದ. tan theta is equal to what? tan theta is equal to opposite divided by adjacent. ಅಂದ್ರೆ tan theta is equal to what? Opposite means BD divided by adjacent is AD. adjacent ಇರ್ತದ, AD ಇರ್ತದ. So represent ಮಾಡಿ. Then what is BD is equal to? V minus V naught. BD is equal to what? V minus V naught. ಇಲ್ಲಿ ಬರ್ತಿರಲ್ಲ. What is AD is equal to? That is time. AD is equal to ಏನು? Time t. AD is equal to ಏನು? Time t. ತಿಳಿತಲ್ಲ? ಓಕೆ, ತಿಳಿದಿಲ್ಲ ಬಿಡ್ರಿ. ಈಗ AD is equal to t1 ಇತ್ತು, ಇದು t2 ಅದ, ಅಂದ್ರೆ t2 minus t1 ಅಂತ. ಓಕೆ, so V minus V naught divided by t2 ಏನದ? t ಅದ, minus t1 ಏನದ? 0 ಅದ. therefore V minus V naught divided by t. ಓಕೆ, ನೋಡು tan theta ಅಂದ್ರೆ ಏನಪ್ಪಿ? tan theta ಕಲ್ತೀರಿ. tan theta is equal to ಹೇಳಿ ಬರೀತೀವಿ ನೋಡು. tan theta is equal to m is equal to slope is equal to ಕನ್ನಡದಾಗ ಇಳಿಜಾರು. ಟ್ರಿಗ್ನೋಮೆಟ್ರಿ ನಿರ್ದೇಶಾಂಕ ರೇಖಾಗಣಿತ ಕಲ್ತಿರಲ್ಲ, ಅದರ ಕಲ್ತಿಲ್ಲ. ಅಂದ್ರೆ ಇಲ್ಲಿ tan theta is equal to ಏನು ಬರೀಲಿ? ಸ್ಲೋಪ್ ಅಂತ ಬರೀಲಿ. ಸ್ಲೋಪ್ is equal to. ಓಕೆ, ಸೊ ನೋಡು V minus V naught divided by t. what is V? V ಅಂದ್ರೆ ಏನು? ಇಲ್ಲಿ ಇನ್ನೊಂದು ಸೆಂಟೆನ್ಸ್ ತೋತೀನಿ. ಸ್ಲೋಪ್ is equal to V ಅಂದ್ರೆ ಏನು? ಫೈನಲ್ ವೆಲಾಸಿಟಿ minus initial velocity divided by time. Final velocity minus initial velocity divided by time ಅಂದ್ರೆ ಈ acceleration.
change in velocity divided by time, that is the acceleration. ಅಂದರೆ ಫೈನಲಿ ಏನು ಬರ್ತದೆ, ಸ್ಲೋಪ್ is equal to acceleration. ಕೇಳಿದ್ದೇನೆ. Show that the slope of velocity time curve represents acceleration. ನಮಗೆ ಬಂದಿದ್ದೆ ಸಿಂಪಲ್. ತಿಳಿತಾ? ತಿಳಿದೆಲ್ಲರಿಗೂ? ಓಕೆ ಓಕೆ. ಫಸ್ಟ್ ಡಯಾಗ್ರಾಮ್ ತೆಗಿಬೇಕು, ಎಕ್ಸ್ಪ್ಲನೇಷನ್ ಬರೀಬೇಕು, ಆಮೇಲೆ ಇದರಲ್ಲಿ ನೀವು ಮಾಡಿದಂತ ಚೇಂಜಸ್ ಅನ್ನ ಬರೀಬೇಕು. ದೆನ್ ರೈಟ್ ಆಂಗಲ್ ಟ್ರಯಾಂಗಲ್ BAD ತಗೊಂಡ್ರಿ, ಥೀಟಾ tan theta is equal to opposite divided by adjacent, BD divided by AD. BD ಅಂತಂದ್ರೆ V minus V naught divided by T2 minus T1 ತುಂಬಿದ್ರಿ. ಓಕೆ, ಸೊ ದೆನ್ V minus V naught divided by T ಬಂತು. tan theta ಅಂದ್ರೆ ಸ್ಲೋಪ್, 10th ಒಳಗೆ ಕಲ್ತಿದ್ದು. ಸ್ಲೋಪ್ is equal to final velocity minus initial velocity divided by time. So final velocity minus initial velocity divided by time ಅಂದ್ರೆ acceleration definition. ಸೊ ಇಷ್ಟು ಮಾಡಿದ್ರಿ ಅಂದ್ರೆ ಈ ಡೆರಿವೇಶನ್ ಮುಗೀತು. ತಿಳಿತಾ? ನೋಡ್ಕೊಡ್ರಿ ಒಂದ್ಸಲ.